Hi friends, welcome to Patakal English Academy and Banshankari English Academy. PUC first year question paper question number 33B framing question ಗೆ ಸಂಬಂಧಪಟ್ಟಿರತಕ್ಕಂತ questions ಗಳನ್ನ ಇವತ್ತು ನಿಮಗೆ ಬಿಡಿಸಿಕೊಡ್ತೀನಿ. ಇದಕ್ಕಿಂತ ಪೂರ್ವದಲ್ಲಿ ಮಾಡಿದಂತ ವಿಡಿಯೋದೊಳಗ ನಾನು ಈ ಕ್ವಶನ್ ನಂಬರ್ 33B ಗೆ ಸಂಬಂಧಪಟ್ಟಿರತಕ್ಕಂತ ಕ್ವಶನ್ ಟ್ಯಾಗ್ಸ್ ಅನ್ನು ಮಾಡಿಕೊಟ್ಟಿನಿ. ವಿದ್ಯಾರ್ಥಿಗಳು ಸ್ವಲ್ಪ ಲಕ್ಷ ಕೊಡ್ರಲ್ಲೇ ಕ್ವಶನ್ ನಂಬರ್ 33B ದೊಳಗ ಇಂಟ್ರಾಗೇಟಿವ್ ಮಾಡೋ ಕ್ವಶನ್ ಇರ್ತಾವ್ರಿ, ಆಮೇಲೆ ಫ್ರೇಮಿಂಗ್ ಕ್ವಶನ್ ಮಾಡೋದು ಇರ್ತೈತ್ರಿ, ಆಮೇಲೆ ಆ್ಯಡಿಂಗ್ ಕ್ವಶನ್ ಟ್ಯಾಗ್ ಇರ್ತೈತ್ರಿ. 4 ಮಾರ್ಕ್ಸಿನ ಕ್ವಶನ್ ಇರ್ತದ. ಆ 4 ಮಾರ್ಕ್ಸಿನ ಕ್ವಶನ್ ಆ್ಯಕ್ಚುಲಿ ಇದು ಆಪ್ಷನಲ್. ಈಗ ಏನದಲ್ಲ 33A ಅಂತ ಬರ್ತೈತ್ರಿ. ಎದೊಳಗೆ ಎರರ್ ಐಡೆಂಟಿಫಿಕೇಶನ್ ಮಿಸ್ಟೇಕನ್ನು ಒಳಗೊಂಡಿರ್ತಕ್ಕಂಥ 4 ಸೆಂಟೆನ್ಸ್ ಕೊಟ್ಟಿರ್ತಾರ. 4 ಬರೆಯಿದ್ರೆ 4 ಮಾರ್ಕ್ಸ್. ಅದರ ಬದಲಾಗಿ ನೀನು ಕ್ವಶನ್ ನಂಬರ್ 33B ಬರಿಬೋದ್ರಿ. ಬಿದೊಳಗೆ ಯಾವ ಕ್ವಶನ್ ಇರ್ತೈತೆ ಅಂದರೆ ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಇಂಟ್ರಾಗೇಟಿವ್ ಮಾಡೋದು ಒಂದು ಕ್ವಶನ್ ಇರ್ತೈತ್ರಿ, ಫ್ರೇಮಿಂಗ್ ಕ್ವಶನ್ ಮಾಡೋದು ಒಂದು ಕ್ವಶನ್ ಇರ್ತೈತ್ರಿ, ಕ್ವಶನ್ ಟ್ಯಾಗ್ ಸಂಬಂಧಪಟ್ಟು 2 ಕ್ವಶನ್ ಇರ್ತಾವ್ರಿ. ನೀವೇನು ಮಾಡ್ಬೋದ್ರಂದ್ರೆ ಎ ಕ್ವಶನ್ ಬಿಡಿಸಿದರೆ 33A ಬಿಡಿಸಿದರೆ ಅಷ್ಟು ಎರರ್ ಐಡೆಂಟಿಫಿಕೇಶನ್ಗೆ ಸಂಬಂಧಪಟ್ಟು ಬಿಡಿಸ್ಬೇಕು. 33Bಗೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನ ಬಿಡಿಸ್ತೀವಿ ಅಂತಂದರೆ ಒಂದು ಇಂಟ್ರಾಗೇಟಿವ್ ಮಾಡೋದಿರ್ತದ, ಒಂದು ಫ್ರೇಮಿಂಗ್ ಕ್ವಶನ್ ಮಾಡೋದಿರ್ತದ, 2 ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟದ್ದು ಇರ್ತಾವ್ರಿ. ಒಮ್ಮೊಮ್ಮೆ ಇದು 2 ಇರ್ಬೋದು, ಇದು 2 ಇರ್ಬೋದು, ಇದು 1 ಇರ್ಬೋದು. ಒಟ್ಟ 3 ಟಾಪಿಕ್ ಅದಾವ, 4 ಕ್ವಶನ್ಸ್ ಇರ್ತಾವಂದ್ರೆ ಯಾವುದೋ ಒಂದು ಟಾಪಿಕ್ ಮೇಲೆ ಕ್ವಶನ್ ಡಬಲ್ ಆಗ್ತೈತಿ. ಈಗ ಹಿಂದಿನ ವಿಡಿಯೋದಲ್ಲಿ ನಾನು ಈ 3 ಟಾಪಿಕ್ಗಳಲ್ಲಿ ಕ್ವಶನ್ ಟ್ಯಾಗ್ ಟಾಪಿಕ್ಕನ್ನು ಮಾಡಿಕೊಟ್ಟಿನಿ. ಇಲ್ಲಿ ಮಾಡಿ ನೋಡ್ರಿ, ಇದು ಕ್ವಶನ್ ಟ್ಯಾಗ್ ಟಾಪಿಕ್ ಆಲ್ರೆಡಿ ಮುಗಿದಿದೆ. ಇವಾಗ ಫ್ರೇಮಿಂಗ್ ಕ್ವಶನ್ಗೆ ಹೋಗ್ತೀನಿ. ಫ್ರೇಮಿಂಗ್ ಕ್ವಶನ್ ಅವ್ರೇನು ಕೊಟ್ಟಾರ ಸೀರಿಯಲ್ಲಿ, ಆ ಸೀರಿಯಲ್ಲಿನ ಹೋಗ್ತೀನಿ ನಾನು. ನೆಕ್ಸ್ಟ್ ಇರೋದು ಫ್ರೇಮಿಂಗ್ ಕ್ವಶನ್ ಅಂದರೆ 33B 1 ಮಾರ್ಕಿನ ಕ್ವಶನ್ ಬರ್ತದೆ ನಿಮಗೆ. ಫ್ರೇಮಿಂಗ್ ಕ್ವಶನ್ FQ. ಈ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ನಾನು ನಿಮಗೆ ಆನ್ಸರ್ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸ್ವಲ್ಪ ಇರ್ತದ, ಭಾಳ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಅಲ್ಲೇ. ಅದ ಒಂದು ಟಾಪಿಕ್ ತೊಗೊಂಡು ಹೇಳ್ತೀವಂದ್ರೆ ಡಿಟೇಲ್ A to Z ಹೋಗ್ತೀವಿ ರೀ. ಇದು ಒಂದು ಸಣ್ಣದೊಂದು ಎಪಿಸೋಡ್ ಇದು, ಹೀಗಾಗಿ ಸ್ವಲ್ಪ ನಾವು ಅಷ್ಟು ವಿವರಣೆ ಕೊಡೋಕೆ ಬರೋದಿಲ್ಲ ಅಂದರೆ ಮತ್ತೆ ಟೈಮ್ ಜಾಸ್ತಿ ಅಷ್ಟೇ. ಸಿಸ್ಟಮೆಟಿಕ್ಕಾಗಿ ಒಂದು ಟಾಪಿಕ್ ಹಾಕೊಂಡು ತಿಳಿಸ್ತೀವಿ ಅಂದರೆ ಇವೆಲ್ಲ ಅದರ ಗರ್ಭದಲ್ಲೇ ಬರ್ತಾವ್ರಿ. ಆ ರೀತಿ ನನಗೆ ಮಾಡೋಕ್ಕೆ ವೇಳೆ ಇಲ್ಲದ್ರಿಂದ ಸ್ವಲ್ಪ ಹಂಗೆ ಮುಂದುವರಿಲಿಕ್ಕೆ ಹತ್ತದ. ಕ್ವಶನ್ ಬ್ಯಾಂಕ್ ಬಂದದಲ್ಲ ಈ ಸಲ ರೀ 2025-26. ಹಾಗಾಗಿ ಅದೇನು ಆ ಕ್ವಶನ್ ಬ್ಯಾಂಕ್ ಮಾಡಿದ್ರೆ ಹುಡುಗರಿಗೆ ಭಾಳ ಪ್ರಮಾಣದ ಹೆಲ್ಪ್ ಆಗ್ತೈತಿ ಅಂತ ನನಗೆ ಅನಿಸ್ತದೆ. ಹೆಲ್ಪ್ ಆಗ್ತೈತಿ ರೀ, ಯಾಕಂದರೆ ಈ ಎಕ್ಸ್ಪರ್ಟ್ಸ್ ಕ್ವಶನ್ ಬ್ಯಾಂಕ್ನ ಮಾಡ್ಯಾರ. ಅದೇ ತರಹ ಅಥವಾ ಅವರೇ ಎಕ್ಸ್ಪರ್ಟ್ಸೇ ಏನು ಮಾಡ್ತಾರೆ, ಕ್ವಶನ್ ಪೇಪರ್ನ ತೆಗಿತಾರೆ. ಹೀಗಾಗಿ ಕ್ವಶನ್ ಪೇಪರ್ನಲ್ಲಿ ಬರುವಂಥ ಕ್ವಶನ್ಸ್ಗಳನ್ನ ಸ್ಟಡಿ ಮಾಡಿದ್ರೆ ಅವೇ ಬರ್ತಾವಂತೇನಿಲ್ಲ, ಅವೇ ಬರ್ಬೋದು ಅಥವಾ ಸಿಮಿಲರ್ ಬರ್ತಾವು. ಇವುಗಳನ್ನು ಬಿಡಿಸಿದಾಗ ನಮಗೆ ಅವುಗಳನ್ನು ಬಿಡಿಸಲಿಕ್ಕೆ ಹೆಲ್ಪ್ ಆಗ್ತೈತಿ. ನಮ್ಮ ಗ್ರೌಂಡನ್ನ ಅವ್ರು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋಣ. ಮುಂದೆ ಕರ್ಕೊಂಡೋಗಿ ಅವ್ರಿಗೆ ಯಾವ ಗ್ರೌಂಡ್ನಾಗ ಬಿಡ್ತಾರ ಇದೇ ಗ್ರೌಂಡಲ್ಲಿ ತೊಗೊಳ್ ಹೋಗಕ್ಕೆ ಬರೋದಿಲ್ಲಲ್ಲ. ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು, ಅವ್ರು ಯಾವ ಗ್ರೌಂಡ್ನಾಗ ಬಿಡ್ತಾರೆ ಆ ಗ್ರೌಂಡ್ನಾಗ ನಾವು ರನ್ನಿಂಗ್ ಮಾಡೋದು ಇರ್ತದೆ. ಸರಿ ತಾನೆ? ಬರ್ರಿ ಮಾಡೋಣ. ಫ್ರೇಮಿಂಗ್ ಕ್ವಶನ್ ವಿದ್ಯಾರ್ಥಿಗಳ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ ನಾನು ನಿನಗೆ ಹೇಳಬೇಕಂತಂದರೆ ಫ್ರೇಮಿಂಗ್ ಕ್ವಶನ್ ಮಾಡೋದು, ಕ್ವಶನ್ ಟ್ಯಾಗ್ ಮಾಡುವಾಗ ಕೂಡ ಜನರಲ್ ಇನ್ಸ್ಟ್ರಕ್ಷನ್ ಹೇಳೀನಿ. ಫ್ರೇಮಿಂಗ್ ಕ್ವಶನ್ ಮಾಡುವಾಗ ಕೂಡ ಜನರಲ್ ಇನ್ಸ್ಟ್ರಕ್ಷನ್ ಏನು ಹೇಳ್ತೀನಿ ಅಂತಂದರೆ, ವಿದ್ಯಾರ್ಥಿಗಳೇ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, 1 ಇಲ್ಲ 2 ಅಥವಾ ಹೆಚ್ಚು ವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡಿರ್ತಾರ. ನಾವೇನು ಮಾಡ್ಕೋಬೇಕಂದ್ರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆನ್ಸರ್ ಆಗಿ ಬರಬೇಕಂದ್ರೆ ಆ ಸೆಂಟೆನ್ಸ್ ಮೇಲೆ ನಾವು ಒಂದು ಕ್ವಶನ್ ತಯಾರು ಮಾಡೋದು ಹೇಗೆ. ಈಗ ಕಮಲಾಕ್ಷಿ ನೀರನ್ನು ತರುತ್ತಾಳೆ ಅಂತೈತಿ, ನೀರನ್ನು ಅಂಡರ್ಲೈನ್ ಮಾಡ್ತೀರಿ. ಫ್ರೇಮ್ ಕ್ವಶನ್ನು ಸೊ ಹ್ಯಾಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂದರೆ ನೀರನ್ನು ವರ್ಡ್ ನೀರನ್ನು ಆನ್ಸರ್ ಬರಬೇಕಂದ್ರೆ ನೀವು ಹೆಂಗೆ ಪ್ರಶ್ನೆ ಮಾಡ್ತೀರಿ? ಕಮಲಾಕ್ಷಿ ನೀರನ್ನು ತರುತ್ತಾಳೆ ಹೆಂಗೆ ಪ್ರಶ್ನೆ ಮಾಡ್ತೀರಿ? ನೀರನ್ನು ಅಂತ ಆನ್ಸರ್ ಕಮಲಾಕ್ಷಿ ಏನನ್ನು ತರುತ್ತಾಳೆ ಅಂತ ಮಾಡ್ತೀರಿಲ್ಲೋ, ಅದೇ ಫ್ರೇಮಿಂಗ್ ಕ್ವಶನ್ ರೀ.
ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ, ಯಾವುದೋ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರ, ಆ ವರ್ಡ್ ಆನ್ಸರ್ ಆಗಿ ಬರ್ಬೇಕಂತಂದ್ರೆ ಅದ್ರ ಮೇಲೆ ನೀವು ಹೆಂಗೆ ಕ್ವಶನನ್ನು ಫ್ರೇಮ್ ಮಾಡ್ತೀರಿ. ಓಕೆ, ಇದಕ್ಕೆ ಫ್ರೇಮಿಂಗ್ ಕ್ವಶನ್ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಫ್ರೇಮಿಂಗ್ ಕ್ವಶನ್ ಮಾಡಬೇಕಾದ್ರೆ ಗಮನ ಹರಿಸಬೇಕಾದಂಥ ಪಾಯಿಂಟ್ ಏನಂತಂದರೆ, ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಏನೈತಿ ನೋಡಬೇಕು, ಅದು ಆನ್ಸರ್ ಆಗಿ ಬರಬೇಕಂದ್ರೆ WH ಕ್ವಶನ್ ಏನು ತಗೋಬೇಕು ನೋಡ್ಬೇಕ್ರಿ. WH ಕ್ವಶನ್ ಹೂ ಅಂತದ, ವಾಟ್ ಅಂತದ, ವೆನ್ ಅಂತದ, ವೈ ಅಂತದ, ವೇರ್ ಅಂತದ, ವಿಚ್ ಅಂತದ, ವಾಟ್ ಕೈಂಡ್ ಆಫ್ ಅಂತದ, ಹೌ ಮಚ್ ಅಂತದ, ಹೌ ಮೆನಿ ಅಂತದ, ವಾಟ್ ಕಲರ್ ಅದ, ವಾಟ್ ಏಜ್ ಅದ, ಹೌ ಫಾರ್ ಅದ, ಹೌ ಓಲ್ಡ್ ಅದ. ಇವು ಸಾಕಷ್ಟು WH ಕ್ವಶನ್ಸ್ಗಳದಾವ್ರಿ. ಅಂಡರ್ಲೈನ್ ಮಾಡಿದಂಥದ್ದು ವರ್ಡು ಆನ್ಸರ್ ಆಗಿ ಬರಬೇಕಂದ್ರೆ ಕ್ವಶನ್ WH ಏನು ತಗೋಬೇಕು? ಹೌದಲ್ಲ, ಅವಳು ಸ್ಕೂಲಿಗೆ ಹೋಗುತ್ತಾಳೆ ಅಂತದ, ಸ್ಕೂಲಿಗೆ ಅಂತ ಅಂಡರ್ಲೈನ್ ಆಗೈತಿ. ವೇರ್ ಅಂತ ತಗೋತೀವಿ. ಅವಳು 5 ಗಂಟೆಗೆ ಬರ್ತಾಳೆ ಅಂತದ, 5 ಗಂಟೆಗೆ ಅಂತ ಅಂಡರ್ಲೈನ್ ಆಗೈತಿ. ವಾಟ್ ಟೈಮ್ ಅಂತ ಅಂತೀವ್ರಿ. ಅಲ್ಲ 50 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ, 50 ಜನ ಅಂತಂದ್ರೆ ಹೌ ಮೆನಿ ಅಂತೇವ್ರಿ. ಹೊಸ ಬಟ್ಟೆ ಕೊಂಡ್ಕೊಳ್ಳಲು ಬೆಂಗಳೂರಿಗೆ ಹೊಂಟಾಳ ಅಂತ ತಿಳ್ಕೊಂಡು ಹೊಸ ಬಟ್ಟೆ ಕೊಂಡ್ಕೊಳ್ಳಲು ವೈ ಅಂತೀವ್ರಿ. ಹಿಂಗೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡು ಏನೈತಿ ನೋಡಬೇಕು, ಅದು ಆನ್ಸರ್ ಆಗಿ ಬರಬೇಕಾದ್ರೆ ಫಸ್ಟ್ WH ಕ್ವಶನ್ ತೊಗೋಬೇಕ್ರಿ. ಫಸ್ಟ್ ಫ್ರೇಮಿಂಗ್ ಕ್ವಶನ್ ಮಾಡಬೇಕಾದ್ರೆ ಫಸ್ಟ್ WH ವರ್ಡ್ ಬರಬೇಕು. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆನ್ಸರ್ ಬರಬೇಕಂದ್ರೆ ಏನು WH ಕ್ವಶನ್ ತೊಗೋಬೇಕು, ಆ WH ವರ್ಡ್ ತೊಗೊಳ್ರಿ. ತೊಗೊಂಡು ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡಿಕೊಡ್ರಿ. ಇಲ್ಲೇ ಬರೋ ಸಮಸ್ಯೆ, ಭಾಳ ಜನಕ್ಕೆ ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಬರೋದಿಲ್ಲ, ಸಮಸ್ಯೆ ಆಗಿಬಿಡ್ತೈತಿ. ಕೊಟ್ಟ ಸೆಂಟೆನ್ಸನ್ನು ಕರೆಕ್ಟ್ ಇಂಟ್ರಾಗೇಟಿವ್ ಆಗಬೇಕು. ಇಂಟ್ರಾಗೇಟಿವ್ ಮಾಡಿದಂಥ ಸೆಂಟೆನ್ಸನ್ನು ತಂದು ಈ WH ಜೋಡಿಸ್ಬೇಕ್ರಿ. ಆದರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡು ನಮಗೆ ಇಂಟ್ರಾಗೇಟಿವ್ನಲ್ಲಿ ಬರಬಾರ್ದು, ಯಾಕಂದ್ರೆ ಅದು ಆನ್ಸರ್ ಆಗಿ ಬರ್ತಿರ್ತದೆ. ಲಾಸ್ಟ್ ಕ್ವಶನ್ ಮಾರ್ಕ್ ಕೊಟ್ಬಿಡಬೇಕು, ಫಿನಿಶ್. 2-3 ಹಂತದೊಳಗೆ ಫಸ್ಟು WH ಕ್ವಶನ್ ತಗೋ, ಅಪ್ರಾಪ್ರಿಯೇಟ್ WH ಕ್ವಶನ್ನು, ಆ್ಯಂಡ್ ಟ್ರಾನ್ಸ್ಫಾರ್ಮ್ ದಿಸ್ ಅಫರ್ಮೇಟಿವ್ ಇಂಟು ಇಂಟ್ರಾಗೇಟಿವ್ ರೀ. ಈ ಅಸರ್ಟಿವ್ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೊಂಡು ಇದಕ್ಕೆ ಜೋಡಿಸ್ಬಿಡು. ಅಂಡರ್ಲೈನ್ ಮಾಡಿದಂಥ ವರ್ಡನ್ನು ಕೈ ಬಿಟ್ಬಿಡು. ಫ್ರೇಮಿಂಗ್ ಕ್ವಶನ್ ರೆಡಿ. ಶಿ ಬಾಟ್ ಎ ಲ್ಯಾಪ್ಟಾಪ್. ವಸ್ತು ಐತಿದು. ಹೇರ್ ತೊಗೊತಿರೋ, ವೈ ತೊಗೊತಿರೋ, ಹೌ ತೊಗೊತಿರೋ, ವಾಟ್ ತೊಗೊತಿರೋ, ಹೆಣ್ಣು ತೊಗೊತಿರೋ, ವಾಟ್ ತೊಗೋಬೇಕಾಗ್ತೈತಿ. ವಸ್ತು ಐತಲ್ಲ, ವಾಟ್ ತೊಗೊಳ್ರಿ. ಇಂಟ್ರಾಗೇಟಿವ್ ಮಾಡ್ರಿ. ಶಿ ಬಾಟ್ ಸಿಂಪಲ್ ಪಾಸ್ಟ್ ಐತಿ. ಡಿಡ್ ಶಿ ಬೈ? ವಾಟ್ ಡಿಡ್ ಶಿ ಬೈ? ಇದನ್ನು ಕೈ ಬಿಡ್ರಿ. ಇದು ಮುಂದಿನ ಪಾರ್ಟ್ ಹೆಂಗಿರುತ್ತೆ, ಅಸರ್ಟಿವ್ ಸೆಂಟೆನ್ಸ್ನಾಗ ಹೆಂಗಿರ್ತೈತಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ನಾಗ ಹಂಗೆ ಇರ್ತೈತಿ. ಏನು ಚೇಂಜ್ ಆಗೋದು, ಸಬ್ಜೆಕ್ಟು ಹೊರಬಿನಲ್ಲಿ ಎರಡು ಚೇಂಜ್ ಆಗ್ತೈತಿ. ಅಂಡರ್ಲೈನ್ ಮಾಡಿದಂಥ ವರ್ಡ್ ನೋಡಿ WH ವರ್ಡ್ ತಗೋರಿ. ಈ ಅಸರ್ಟಿವ್ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೋರಿ. ಅಂಡರ್ಲೈನ್ ಮಾಡಿದ್ದನ್ನು ಕೈ ಬಿಡ್ರಿ. ಮುಂದಿನ ಪಾರ್ಟ್ ಇಲ್ಲಿ ಹೆಂಗಿರ್ತದೆ ಇಲ್ಲಿ ಹಂಗೆ ಇಡ್ರಿ. ವಾಟ್ ಡಿಡ್ ಶಿ ಬೈ ಫ್ರಮ್ ದ ಸ್ಟೋರ್? ಫಿನಿಶ್. ಸರಿನಾ? ಸೆಕೆಂಡ್ ಕ್ವಶನ್, ಇದು ಒಂಥರ ಧ್ರುವ ನಕ್ಷತ್ರ ಇದ್ದಂಗೆ ಇದ್ರೆ ಈ ಥರದ ಸೆಂಟೆನ್ಸು. ಯಾಕಂತ ಕೇಳಿದ್ರೆ ಎಲ್ಲವನ್ನು ಏನು ಮಾಡ್ತೀವಿ, ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಿ WH ಕ್ವಶನ್ ತೊಗೊಂಡು ಇಂಟ್ರಾಗೇಟಿವ್ ಮಾಡ್ತೀವಿ ರೀ. ಎಲ್ಲವೂ ಮಾಡ್ತೀವಿ ರೀ ಹಂಗೆ. ಆದರೆ ಯಾವ ವಾಕ್ಯದೊಳಗೆ ಸಬ್ಜೆಕ್ಟ್ ಅಂಡರ್ಲೈನ್ ಆಗೈತಿ, ಸಬ್ಜೆಕ್ಟ ಅಂಡರ್ಲೈನ್ ಆಗೈತಪ್ಪ, ಆವಾಗ ನಿಮಗೆ ಇಂಟ್ರಾಗೇಟಿವ್ ಮಾಡಕ್ಕೆ ಬರೋದಿಲ್ಲ ರೀ. ಮತ್ತು ಹೆಂಗೆ ಇಡ್ಬೇಕು, ಇದ್ದಕ್ಕಿದ್ದಂಗೆ ಇಡ್ಬೇಕ್ರಿ. ಅಂದ್ರೆ ಸರ ಇದು ವ್ಯಕ್ತಿ ಇತ್ತಂದರೆ ಮೈ ಮದರ್, ಮೈ ಫಾದರು, ಟೀಚರು, ಮಹೇಶ, ಗಣೇಶ, ಚೇರ್ಮನ್, ಪ್ರೆಸಿಡೆಂಟ್, ಇಂಥವೇನಾದರೂ ಪರ್ಸನ್ ಇದ್ದರೆ ಹೂ ತಗೋರಿ. ಹೂ ತಗೋರಿ. ಅದರ್ ದ್ಯಾನ್ ಪರ್ಸನ್ ಇದ್ದರೆ ವಾಟ್ ತಗೋರಿ. ಹೂ ಇಲ್ಲ ವಾಟ್, ಯಾವುದು ಪರ್ಸನ್ ಇದ್ದರೆ ಹೂ ತಗೋರಿ, ಅದರ್ ದ್ಯಾನ್ ಪರ್ಸನ್ ಇದ್ದರೆ ವಾಟ್ ತಗೋರಿ. ಬಟ್ ಮುಂದಿನ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ದಕ್ಕಿದ್ದಂಗೆ ಬರಿಬೇಕ್ರಿ. ಎಲ್ಲ WH ಕ್ವಶನ್ನು ಯಾವುದೇ ಬರಲಿ, ವ್ಯಾನ್ ವಾಯ್ ಬೇಕಾದ ತಗೊಳ್ರಿ. ಸಬ್ಜೆಕ್ಟ್ ಅಂಡರ್ಲೈನ್ ಆಗಿಲ್ಲ ಅಂತಂದ್ರೆ ಇಂಟ್ರಾಗೇಟಿವ್ ಮಾಡ್ರಿ. ಸಪೋಸ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಈಸ್ ಅಂಡರ್ಲೈನ್ಡ್ ಅಂತಂದ್ರೆ ಇಟ್ ಕೆನಾಟ್ ಬಿ ಚೇಂಜ್ಡ್ ಇಂಟು ಇಂಟ್ರಾಗೇಟಿವ್. ಅಥವಾ ಬೋತ್ ಇನ್ ಇಂಟ್ರಾಗೇಟಿವ್ ಆ್ಯಂಡ್ ಅಸರ್ಟಿವ್ ಫಾರ್ಮ್ ದ ಪ್ಯಾಟರ್ನ್ ಆಫ್ ದ ಸೆಂಟೆನ್ಸ್ ಈಸ್ ಸೇಮ್. ಸೊ ಪ್ಯಾಟರ್ನ್ ಡಸಂಟ್ ಚೇಂಜ್. ಯು ಕೆನಾಟ್ ಚೇಂಜ್ ಇಟ್ ಟು ಇಂಟ್ರಾಗೇಟಿವ್ when the underlined word is subject itself. Suppose the subject is a person, take who. Subject is a non-person, take what. But the remaining part of the sentence should be written as it is. Okay. John won the first prize. Who won the first prize? Who won the first prize? Question mark. She gave the gift
ಟು ಹರ್ ಬ್ರದರ್. ಯಾರಿಗೆ ಅಂತದ? ಹೂಮ್ ಅಂತನ್ರಿ. ಹೂಮ್ ಶಿ ಗಿವ್. ಡಿಡ್ ಶಿ ಗಿವ್ ದ ಗಿಫ್ಟ್? ಹೂಮ್ ಡಿಡ್ ಶಿ ಗಿವ್ ದ ಗಿಫ್ಟ್? ಯಾಕಂದ್ರೆ ಹೂನು ತೊಗೋಬೋದು ಇದ್ರ. ಹೂ ತೊಗೊಂಡು ಬಟ್ ಟು ಹಾಕ್ಬೇಕ್ರಿ, ಇಂಟ್ರಾಗೇಟಿವ್ ಮಾಡ್ಬೇಕಿಲ್ಲೇ. ಹೂ ಡಿಡ್ ಶಿ ಗಿವ್ ದ ಗಿಫ್ಟ್ ಟು? ಹೂಮ್ ಡಿಡ್ ಶಿ ಗಿವ್. ಓಲ್ಡ್ ಫ್ಯಾಷನ್ ಅಂತಂದ್ರೆ ಹೂಮ್ ರೀ, ನ್ಯೂ ಫ್ಯಾಷನ್ ಅಂತಂದ್ರೆ ಹೂ. ಸರ್ ಇಲ್ಲಿ ಬಂದಾಗ ಹೂ, ಸಬ್ಜೆಕ್ಟ್ ಇದ್ದಾಗ ಹೂ ಇತ್ತಂದ್ರೆ ಇದಕ್ಕಿದ್ದಂಗೆ ಹೇಳ್ರಿ. ಆಬ್ಜೆಕ್ಟ್ ಇದ್ದಾಗ ಹೂ ತೊಗೊಂತೀನಂದ್ರೆ ಇಂಟ್ರಾಗೇಟಿವ್ ಮಾಡ್ರಿ. ದಿಸ್ ಈಸ್ ರವೀಸ್ ಬುಕ್. ಪೊಸೆಸಿವ್ ಪ್ರೊನೌನ್, ಪೊಸೆಸಿವ್ ಆಗ್ತೈತಿ ಇದು, ಪೊಸೆಷನ್. ಅದರಿಂದ ಹೂಸ್ ಮಾಡ್ರಿ, ಹೂಸ್. ಹೂಸ್ ಬುಕ್ ದಿಸ್ ಈಸ್ ಹೋಗಿ ಈಸ್ ದಿಸ್. ಹೂಸ್ ಬುಕ್ ಈಸ್ ದಿಸ್. ನೆಕ್ಸ್ಟ್, ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಫಾರ್ ಮಂಡೇ. ಟೈಮ್ ತೋರಿಸ್ತತಿ ಇದು. ಡೇ, ಡೇಟ್, ಮಂತ್, ಇಯರ್, ಟೈಮ್ ಆಫ್ ಡೇ, ಮಾರ್ನಿಂಗ್, ಈವ್ನಿಂಗ್ ಇವಿತ್ತಂದ್ರೆ ವೆನ್ ಅಂತ ಹಾಕ್ರಿ. ವೆನ್ ದ ಮೀಟಿಂಗ್ ಈಸ್ ದ ಮೀಟಿಂಗ್. ಹೆಲ್ಪಿಂಗ್ ವರ್ಬ್ ಐತಿಲ್ಲ, ಅದ್ರ ಬದಲಿ ಮಾಡ್ತೀರಿ. ಹೆಲ್ಪಿಂಗ್ ವರ್ಬ್ ಇಲ್ಲ, ಡೂ ಡಸ್ ಡಿಡ್ ತಗೋತೀರಿ. ಹೆಲ್ಪಿಂಗ್ ವರ್ಬ್ ಐತಿ, ಅದ್ರ ಬದಲಿ ಮಾಡ್ತೀರಿ. ವೆನ್ ಅಂಡರ್ಲೈನ್ ವರ್ಡ್ ಈಸ್ ಫಾರ್ ಮಂಡೇ, ಸೊ ಇಟ್ ಶೋಸ್ ದ ಟೈಮ್. ಟೇಕ್ ವೆನ್, then just change the place of helping verb and subject. When is the meeting scheduled? Coming to question number 6, they are going to the park. It shows place. Take where. Where are they going to? Are they going to ಬೇಕಲ್ಲೇ. Where are they going? ಕಿಂತಲೂ ಬೆಟರ್ ಅಂದರೆ ವೇರ್ ಆರ್ ದೇ ಗೋಯಿಂಗ್ ಟು? ವೇರ್ ಆರ್ ದೇ ಗೋಯಿಂಗ್ ಟು? ಹಿ ಲೆಫ್ಟ್ ಅರ್ಲಿ ಬಿಕಾಸ್ ಹಿ ವಾಸ್ ಸಿಕ್. ಆರಾಮಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತಂತ ಅನಿಸ್ತದೆ. ಆರಾಮಿರಲಿಲ್ಲ, ಅದಕ್ಕೆ ಬೇಗ ಬಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಯಾನ. ಹಿ ಲೆಫ್ಟ್ ಅರ್ಲಿ ಬಿಕಾಸ್ ಇಟ್ ಶೋಸ್ ದ ರೀಸನ್. ಟೇಕ್ ವೈ. ಇಟ್ ಶೋಸ್ ರೀಸನ್. ಟೇಕ್ ವೈ. ವೈ ಸಿಂಪಲ್ ಪಾಸ್ಟ್ ಆಗದ. ಡಿಡ್ ಹಿ ಲೀವ್? ವೈ ಡಿಡ್ ಹಿ ಲೀವ್ ಅರ್ಲಿ? ಇಂಟ್ರಾಗೇಟಿವ್ ಮಾಡೋದು ಗೊತ್ತಿರ್ಬೇಕು ನಮಗೆ, ಅಂದ್ರೆ ಗೊತ್ತಾಗ್ತದೆ ಫ್ರೇಮಿಂಗ್ ಕ್ವಶನ್. ಟೆನ್ಸಸ್ ಇಂಟ್ರಾಗೇಟಿವ್ ಮಾಡೋದು ಬೇಸಿಕ್ ಎಲ್ಲದಕ್ಕೂ. ಭಾಳ ಸಲ ಹೇಳಿ ನಾನು ಹಾಕಿ ನೋಡ್ರಿ ಎಲ್ಲ ಟೆನ್ಸಸ್. ಭಾಳ ಒಂದು 7 ತಿಂಗಳಿಂದ ಹಾಕಿನಿ. ಎಲ್ಲ ಟೆನ್ಸಸ್ ವೀಡಿಯೋ ಮಾಡಿ ಹಾಕೀನಿ. ಅವ್ನು ಹೆಂಗೆ ಇಂಟ್ರಾಗೇಟಿವ್ ಮಾಡೋದು ವೀಡಿಯೋ ಮಾಡಿ ಹಾಕೀನಿ, ಸಪ್ರೇಟ್ ಹಾಕೀನಿ. ಇಂಟ್ರಾಗೇಟಿವ್ ಕ್ವಶನ್ ಟ್ಯಾಗನು ಹಾಕಿನಿ ಫ್ರೆಂಡ್ಸ್. ಡಿಟೇಲ್ ಥಿಯರಿ ಹೇಳಿ ನೋಡ್ರಿ ಕ್ವಶನ್ ಟ್ಯಾಗದ್ದು, ಕೇಳ್ಕೋರಿಲ್ಲ, ಆಲ್ರೆಡಿ ಹಾಕಿನಿ. Why did he leave early? The red dress is my favorite. Which dress ಅನ್ಬೇಕಾಗುತ್ತೆ ಅದಕ್ಕೆ. The red dress, which dress? Which ತಗೋಬೇಕಾಗ್ತತ್ರಿ. which dress ಅನ್ಬೇಕಾಗ್ತತ್ರಿ. The red dress, which dress? Which dress ಸಬ್ಜೆಕ್ಟ್ ಐತಲ್ಲ, ಇಂಟ್ರಾಗೇಟ್ ಮಾಡಕ್ಕೆ ಬರೋದಿಲ್ಲ. ಈಸ್ ಮೈ ಫೇವ್ರೇಟ್ ಇಲ್ಲಾಂದ್ರೆ ಈಸ್ ಯುವರ್ ಫೇವ್ರೇಟ್. ವಿಚ್ ಡ್ರೆಸ್ ಈಸ್ ಯುವರ್ ಫೇವ್ರೇಟ್ ಇಲ್ಲಾಂದ್ರೆ ವಿಚ್ ಡ್ರೆಸ್ ಈಸ್ ಮೈ ಫೇವ್ರೇಟ್. ಈ ಮಾ ಇದ್ದದ್ದು ಕೊಡಬಾರ್ದಂತ ಅನಿಸ್ತದೆ ನನಗೆ ರೀ. ಒಮ್ಮೊಮ್ಮೆ ಇದನ್ನು ಇಂಟ್ರಾಗೇಟ್ ಮಾಡಿದಾಗ ಹಂಗದು. ಮಾ ಇದ್ದದ್ದು ಬಿಟ್ಟು ಕೊಟ್ಟಿದ್ರೆ ಚಲೋ ಇತ್ತು ರೀ. ಹಾರ್ ಫೇವ್ರೇಟ್ ಅಂದ್ರೆ ನಿಶ್ಚಿಂತವಾಗಿ ಆನ್ಸರ್ ಮಾಡ್ಬೋದಿತ್ತು. ವಿಚ್ ಡ್ರೆಸ್ ಈಸ್ ಹಾರ್ ಫೇವ್ರೇಟ್ ಆಗ್ತಿತ್ತು. She solved a simple past the problem easily. Manner of action. How ತಗೊಂಡ್ರಿ. How did she solve the problem? How did she solve the problem? Okay. Last. There are 5 students in the group. How many? ಇದು ಕೂಡ ಒಂದು ವಿಶಿಷ್ಟನೇ ಇದು. ಈ how many, how much, what kind of, which, whose. ಈ 5 WH ಕ್ವಶನ್ ಅದಾವಲ್ರಿ. ಈ 5 WH ಕ್ವಶನ್ ಜೊತೆಗೆ ಪ್ಲಸ್ ನೌನ್ ಬರ್ಬೇಕ್ರಿ. ಇಲ್ಲಿ ಮಾಡಿದ್ವಿಲ್ಲ, ವಿಚ್ ಡ್ರೆಸ್ ಅಂತ ಮಾಡಿದ್ವಿ ರೀ. ಇಲ್ಲಿ ಹೌ ಮೆನಿ ಇದು ಒಂದು ಸ್ಪೆಷಲ್ 5 ಧ್ರುವ ನಕ್ಷತ್ರದಂಗೆ ಇವು ರೀ. ಅದ್ರ ಧ್ರುವ ನಕ್ಷತ್ರ ಒಂದಾದ, ಇವು 5 ಅದಾವ್ರಿ. ಇನ್ನೊಂದ್ಸಲ ಹೇಳ್ತೀನಿ ಯಾವ ಅಂತೇಳಿ. ಹೌ ಮೆನಿ, ಹೌ ಮಚ್, ವಿಚ್, ವಾಟ್ ಕೈಂಡ್ ಆಫ್, ಹೂಸ್. ಈ WH ಕ್ವಶನನ್ನು ತೊಗೊಳ್ಳುವಂಥ ಪ್ರಸಂಗದೊಳಗೆ ನಾನು ಹೇಳಿದಾಗಲೇ WH ತೊಗೊಂಡು ಇಂಟ್ರಾಗೇಟಿವ್ ಮಾಡಿಬಿಡ್ರಿ ಅಂತ ತಿಳ್ಕೊಂಡು. ಬಟ್ ಇಲ್ಲಿ ಹಂಗಲ್ಲ, WH ತಗೋರಿ, ಅದರ ಮುಂದಿನ ನೌನನ್ನು ಅದಕ್ಕೆ ಸೇರಿಸ್ರಿ. ಹೌ ಮೆನಿ ಕೌಂಟೇಬಲ್ ಅತ್ತೆ.
ಕೌಂಟೇಬಲ್ ಅದ ಇದು. ಹೌ ಮೆನಿ ರೈಸು ಶುಗರು ವಾಟರ್ ಮಿಲ್ಕ್ ಇತ್ತಪ್ಪ ಅಂದ್ರೆ ಹೌ ಮಚ್ ಅಂತಿದ್ದು ರೀ. ಕೌಂಟೇಬಲ್ ಅದ, ಅದಕ್ಕೆ ಹೌ ಮೆನಿ ಇಂಟ್ರಾಗೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಹೌ ಮೆನಿ WH ವರ್ಡ್ ಇಂಟ್ರಾಗೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆ WH ವರ್ಡ್ಗೆ ಇದ್ರ ಮುಂದೆ ನಾವು ಜೋಡಿಸ್ಬಿಟ್ರಿ. ಹೌ ಮೆನಿ ಸ್ಟೂಡೆಂಟ್ಸ್ ಈಗ ಇಂಟ್ರಾಗೇಟ್ ಮಾಡು. ಆರ್ ದೇರ್ ಇನ್ ದ ಗ್ರೂಪ್ ಸ್ಟೂಡೆಂಟ್ಸ್. ನನಗಿಷ್ಟ ಎಕ್ಸ್ಪ್ಲೈನ್ ಮಾಡೋಕ್ಕಾಗೈತಿ, ಇಷ್ಟು ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಮತ್ತೊಂದಿಷ್ಟು ವಿಷಯ ತಗೊಂಡು ಬರ್ತೀನಿ. ಸೊ ಆಲಿಸ್ತಾ ಇರ್ರಿ, ಸಮವ್ ಹೇಗೋ ಒಂದು ನನಗೆ ಹೆಲ್ಪ್ ಆಗ್ತೈತಿ. ಸರಿನಾ? ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್, ಬಾಯ್.